ಹೆಂಗಿರುತ್ತೆ ಎಕ್ಸಾಕ್ಟ್ಲಿ. ಹೀಗಾಗಿ ಆಕ್ಚುಲಿ ಮೊನ್ನೆ ತಾನೇ ಒಂದು ಈವೆಂಟ್ ಆಯ್ತು. ಹುಬ್ಳಿಯಲ್ಲಿ ಎಸ್ ಎಕ್ಸಾಕ್ಟ್ಲಿ. ಅಲ್ಲಿ ದರ್ಶನ್ ಸರ್ ನಮ್ಮ ಅಣ್ಣ ನಾವೆಲ್ಲ ಅವ್ರ ತಮ್ಮಂದ್ರು ಅವ್ರ ಹೆಂಗ ಮೆರೆಸ್ತೀವಿ ಅಂತ ಹೇಳಿದ್ರು. ಮೆರೆಸಿದ್ರು ಕೂಡ ಏನ್ ಎತ್ತಿಡ್ದು ಎಲ್ರು ವೇದಿಕೆ ಮೇಲೆ ನಾವು ಬರ್ಮಾಡ್ಕೊಳ್ತಾ ಇದ್ವಿ. ಮೊದಲನೇದಾಗಿ ಎಲ್ಲ ನಮ್ಮ ದೋಸ್ತ್ರನ್ನ ವೇದಿಕೆ ಬರ್ಮಾಡ್ಕೊಳ್ಳೋಣ. ಸಾಕಾಗಲ್ಲ, ಇನ್ನೂ ಜೋರಾಗಿ ಬನ್ನಿ ಚಪ್ಪಾಳೆ. ಬ್ರದರ್ ಫ್ರಮ್, ಇನ್ನೊಂದ್ಸಲಿ ಬ್ರದರ್ ಫ್ರಮ್, ಅವ್ರನ್ನೆಲ್ಲ ಬರ್ಮಾಡ್ಕೋಣ. ಸೊ ಹೀಗಾಗಿ ಮೊದಲನೇದಾಗಿ ವಿನೋದ್ ಪ್ರಭಾಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಎಸ್, ಈ ಒಂದು ತಂಡನ ನೋಡೋದಕ್ಕೆ ಖುಷಿ ಆಗತ್ತಪ್ಪ, ನಿಜವಾಗ್ಲೂ ಖುಷಿ ಆಗುತ್ತೆ. ಈ ವೇದಿಕೆ ಮೇಲೆ ನಿಂತಿರೋ ಎಲ್ಲರಿಗೂ ಇನ್ನೊಂದ್ಸಲಿ ಆ ಕಡೆ ಚಪ್ಪಾಳೆ. ಆಕ್ಚುಲಿ ಇವರೆಲ್ಲರೂ ನೋಡಿದಾಗ ನನಗೆ ಆ ಹುಬ್ಳಿ ಸೀನೆ ನೆನಪಾಗೋದು. ಲಾಸ್ಟ್ ಅಲ್ಲಿ ನಮ್ಮ ದರ್ಶನ್ ಸರ್ನ ಎಷ್ಟು ಚೆನ್ನಾಗಿ ಮೆರೆಸಿದ್ರು ಇವರೆಲ್ಲರೂ. ಸೊ ಐ ಥಿಂಕ್ ಅದಕ್ಕೊಂದು ಬರಲಿ, ಹ್ಯಾಟ್ಸ್ ಆಫ್. ಆ್ಯಂಡ್ ಜೊತೆಗೆ ಮೊದಲನೇದಾಗಿ ವಿನೋದ್ ಸರ್ ನೀವು ಹೇಳಿ, ಈ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರಿ ದಿನೇ 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 ಆ ಒಂದು ಕ್ರೇಜ್ ಹೆಚ್ಚಾಗ್ತಾ ಇದೆ. ಸೊ ನೀವು ಈ ಹಬ್ಬ ಹೇಗೆ ಅನಿಸ್ತಿದೆ ನಿಮಗೆ? ಮೊದಲನೇದಾಗಿ ಮಂಡ್ಯದ ಗಂಡು ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಮಂಡ್ಯದ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ನಮ್ಮೆಲ್ಲರ ನೆಚ್ಚಿನ ದ ಒನ್ ಅಂಡ್ ಓನ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟ್ಯಾರ ಇವತ್ತು ಬಂದೆ ಮಾತಾಡ್ತೀನಿ, 2 ನಿಮಿಷ ಮಾತಾಡ್ತೀನಿ. ಅವರ ಸಿನಿಮಾ ರೈಟ್ ಫ್ರಮ್ ಬಿಗಿನಿಂಗ್, ಅವ್ರ ಬರ್ಡೇ ದಿನ ಟೀಸರ್ ಒಂದು ಲಾಂಚ್ ಮಾಡಿದ್ರು. ಟೀಸರ್ ಇಂದ ಹಿಡಿದು ಇವತ್ತು ರೈತರ ಸಾಂಗ್ ಇವತ್ತು ಏನು ಲಾಂಚ್ ಮಾಡಿದ್ದಾರೆ, ಪ್ರತಿಯೊಂದು ಸ್ಟಿಲ್ ಆಗಲಿ ಅಥವಾ ಟ್ರೈಲರ್ ಆಗಲಿ ಒಂದು ಬೇರೆ ರೇಂಜ್ಗೆ ಇದೆ, ಬೇರೆ ಲೆವೆಲಲ್ಲೇ ಇದೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂದರೆ ನಮ್ಮ ಬ್ರದರ್ ಫ್ರಮ್ ನದರ್ ಮದರ್ ತರುಣ್ ಅವ್ರಿಗೆ, ತರುಣ್ ಸುಧೀರ್ ಅವರು ಆ್ಯಂಡ್ ರಾಕ್ಲಿನ್ ಸರ್ ಅವರು, ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರೋವಂಥ ಸಿನಿಮಾ. ಹಾಗೆ ಸುಮಲತಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾ, ನಮ್ಮ ಇಡೀ ಚಿತ್ರತಂಡ ಇವತ್ತಿಲ್ಲಿದೆ. ನಮ್ಮ ಚಿತ್ರತಂಡ ನಮ್ಮ ಕಾಟೇರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆದರೂ ನಮ್ಮ ಡಿ ಬಾಸ್, ನಮ್ಮ ತರುಣು, ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್, ನಮ್ಮ ಮಾಲಾಶ್ರೀ ಮ್ಯಾಮ್ ಆಗಲಿ ಅವ್ರ ಮಗಳು, ಹಾಗೆ ನಮ್ಮ ಶ್ರುತಿ ಅಮ್ಮ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ. ಅದಕ್ಕೆ ನಮ್ಮ ಸಿನಿಮಾ ಅಂತ ಹೇಳ್ತಿದ್ದೀನಿ. ಇದೇ 29ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ನೋಡಿ ಅಂತ ಹೇಳಲ್ಲ, ಯಾಕಂದರೆ ಎಲ್ಲರೂ 100% ನೋಡ್ತೀರಾ. ಹರಿಸಿ ಹಾರೈಸಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಎಲ್ಲರೂ ಮಾತಾಡೋದಿದೆ, ಎಲ್ಲರೂ ಮಾತಾಡಲಿ. ಏನ್ರಪ್ಪ ಡೈಲಾಗ್ ಹೊಡಿಬೇಕಾ? ನಿಮ್ ಡೈಲಾಗ್ ಇದ್ದೇ ಇರುತ್ತೆ, ಡೈಲಾಗ್ ಬೇಕಂತೆ. ಎಲ್ಲೇ ಯಾವುದೇ ವೇದಿಕೆ ಮೇಲೆ ಹೋದ್ರೂ ನಾನು ಮೊದಲನೇದಾಗಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರ ಆಶೀರ್ವಾದದೊಂದಿಗೆ.
ಅವರ ಆಶೀರ್ವಾದನೂ ಕಾಟೇರ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಡೈಲಾಗಾ ರಾಬರ್ಟ್ ಬೇಕಾ ನವಗ್ರಹ ಬೇಕಾ? ಎಲ್ಲೋದ್ರೂ ನವಗ್ರಹದ ಕೇಳ್ತೀರಾ? ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳಪ್ಪ, ಥ್ಯಾಂಕ್ ಯು. ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಪ್ರೋತ್ಸಾಹ ನಮ್ಮ ಎಲ್ಲ ಕನ್ನಡ ಚಿತ್ರ ನಟರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಒನ್ಸ್ ಮೋರಾ, ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳಪ್ಪ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರಂಜನ್ ಅವರೇ ಅಂಡ್ ಹೇಮಲತಾರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಆರಾಧನಾ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ, ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಇಡೀ ಚಿತ್ರತಂಡ, ಎಲ್ಲ ಸ್ನೇಹಿತರು ಹಾಗೂ ಎಲ್ಲ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ, ನಾವು ನಿಮ್ಮ ಥರನೇ ಡಿ ಬಾಸ್ ಸೆಲೆಬ್ರಿಟಿ ಆಗಿ ಬಂದಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು 100 ವರ್ಷ ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ಥ್ಯಾಂಕ್ ಯು. ಜೈ ಕರ್ನಾಟಕ. ಖುಷಿ ಆಯ್ತು.